ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶಂಕರಪಾಳಿ. ಈ ಶಂಕರಪಾಳಿ ಹೆಂಗ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇ ಅಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಮತ್ತೆ ತಡೆಯಾಕ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಶಂಕರಪಾಳಿ ಮಾಡಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಮೈದಾ. ಇಲ್ಲಿ ನಾನು ಅರ್ಧ kg ಅಷ್ಟು ಮೈದಾ ತಗೊಂಡಿನಿ. ಆಮ್ಯಾಗ ಇಲ್ಲಿ ನೋಡ್ರಿ 400 ಗ್ರಾಮ್ ಅಷ್ಟು ಸಕ್ರೆ ತಗೊಂಡು ಇಲ್ಲಿ ನೋಡ್ರಿ ಪೌಡರ್ ಮಾಡ್ಕೊಂಡಿದ್ದೈತಿ. ಇಲ್ಲಿ ನೋಡ್ರಿ ಸಣ್ಣ ಪೌಡರ್ ಮಾಡ್ಕೊಂಡಿದ್ದೈತಿ. ಫ್ರೆಂಡ್ಸ್, ನೀವು ಸಿಹಿ ಜಾಸ್ತಿ ತಿಂತೀರಂದ್ರೆ ನೀವು 400 ಗ್ರಾಮ್ ಅಷ್ಟು ನೀವು ಸಕ್ರೆ ತಗೊಂಡು ಪೌಡರ್ ಮಾಡ್ಕೋಬೋದ್ರಿ. ಇಲ್ಲಕಂದ್ರೆ ನೀವು 300 ಗ್ರಾಮ್ ಅಷ್ಟಾದ್ರೂ ಸಕ್ರೆ ತಗೊಂಡು ಪೌಡರ್ ಮಾಡ್ಬೋದ್ರಿ. ಯಾಕಂದ್ರೆ ನಿಮ್ ಸಿಹಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ತಗೋರಿ, ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಸಕ್ರೆ ತಗೋಬಹುದು. ಆಮ್ಯಾಗ ಇಲ್ಲಿ ನೋಡ್ರಿ 1 ಲೀಟರ್ ಅಷ್ಟು ನಾನು ಎಣ್ಣೆ ತಗೊಂಡಿದ್ದೈತಿ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರಲ್ಲ ಅದ ನೀವು ಮಾಡ್ಬೋದ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ಅರ್ಧ ಬಟ್ಲಸ್ ನಾನು ತುಪ್ಪ ತಗೊಂಡಿದ್ದೈತಿ. ಫ್ರೆಂಡ್ಸ್, ನೀವು ತುಪ್ಪ ತಗೊಂಡು ಯೂಸ್ ಮಾಡೋದಿದ್ರು ಮಾಡ್ಬೋದು. ಇಲ್ಲಪ್ಪ ನಮ್ಗೆ ಆಗೋದಿಲ್ಲ ಅಂತಂದ್ರೆ ನೀವು ಡಾಲ್ಡಾ ಒಳಗೂ ನೀವು ಮಾಡ್ಬೋದು. ಡಾಲ್ಡಾ ಬಂದು ಸ್ವಲ್ಪ ಬಿಸಿ ಮಾಡಿ ಆಮ್ಯಾಗ ಯೂಸ್ ಮಾಡ್ಬೋದು. ಅರ್ಧ ಚಮಚ ಅಷ್ಟು ಏಲಕ್ಕಿ ಪುಡಿ, 1 ಚುಟಿಗೆ ಅಷ್ಟು ಉಪ್ಪು ತಗೊಂಡಿದ್ದೈತಿ. ಉಪ್ಪಂತೂ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ರಿ 1 ಚುಟಿಗೆ ಅಷ್ಟು ನಾನು ಉಪ್ಪು ತಗೊಂಡಿದ್ದೈತಿ. ಯಾಕಂದ್ರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಶಂಕರಪಾಳಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ. ಹಂಗಂತೇಳಿ ಸ್ವಲ್ಪ ಉಪ್ಪು ಯೂಸ್ ಮಾಡ್ಲಿಕ್ಕತ್ತೀನಿ. ಬಿಸಿ ಮಾಡ್ಲಾರ್ದು 1 ಗ್ಲಾಸ್ ಅಷ್ಟು ಹಸಿ ಹಾಲು ತಗೋರಿ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ಇಲ್ಲಿ ನೋಡ್ರಿ ಸಕ್ರೆ ಕರಸ್ಕೊಳ್ಳೋಣ್ರಿ. 1 ಬೊಗಣಿ ತಗೊಂಡಿದ್ದೈತ್ರಿ, ಹಾಲಿನ ಬೊಗಣಿ. ನೋಡ್ರಿ ಅದ್ರೊಳಗೆ ಸಕ್ರೆ ಎಲ್ಲ ಹಾಕ್ಬಿಡೋಣ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಸ್ವಲ್ಪ ನೀರು ಹಾಕೋಣ. ಒಮ್ಮಿಕ್ಲ ನೀವು ಗ್ಯಾಸ್ ಹಚ್ಚಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಪೌಡರ್ ಹಾಕಿ ಇಲ್ಲಿ ನೋಡ್ರಿ ಸಕ್ರೆ ಪೌಡರ್ ಹಾಕಿ ನೀವು ಒಮ್ಮಿಕ್ಲನ್ ಗ್ಯಾಸ್ ಹಚ್ಚಿದ್ರಲ್ಲ ಸುಟ್ಟು ಹೋಗ್ತೈತ್ರಿ ಸಕ್ರೆ ಅಂತೂ. ಹಂಗಂತೇಳಿ ಇಲ್ಲಿ ನೋಡ್ರಿ ಮೊದ್ಲಿಗೆ ಹಿಂಗೆ ಸಕ್ರೆ ಪುಡಿ ಹಾಕಿ. ಫ್ರೆಂಡ್ಸ್, ನೀವು ಸಕ್ರೆ ಪುಡಿ ಬದಲಿಗೆ ನೀವು ಸಕ್ರೆನೂ ಯೂಸ್ ಮಾಡ್ಬೋದ್ರಿ. ಕರಗಾಕ್ ಸ್ವಲ್ಪ ಟೈಮ್ ತಗೊಂತೈತಲ್ರಿ. ಹಂಗಂತೇಳಿ ನಾ ಸಕ್ರೆ ಪುಡಿ ತಗೊಂಡಿದ್ದೈತಿ. ಇಲ್ಲಿ ನೋಡ್ರಿ ಕರಗ್ ಬಿಡ್ತೀರಿ. 2 ಸೆಕೆಂಡಿಗೆ ನೀರು ಹಾಕಿದ ತಕ್ಷಣ ಕರಗ್ ಬಿಡ್ತೀರಿ. ಇನ್ನ ನಾನು ಗ್ಯಾಸ್ ಹಚ್ಚಿಲ್ಲ. ನೋಡ್ರಿ ಇವಾಗ ಇದ್ರೊಳಗೆ ಹಸಿ ಹಾಲ್ರಿ, ನೋಡ್ರಿ ಗಟ್ಟಿ ಹಸಿ ಹಾಲ್ರಿ, ಅದು ಹಾಕ್ಲಿಕ್ಕತ್ತೀನಿ. ಫ್ರೆಂಡ್ಸ್, ಶಂಕರಪಾಳಿನಾಗ ಹಿಂಗೆ ಹಾಲು ಹಾಕಿ ಏನಾದರೂ ನಾವು ಮಿಕ್ಸ್ ಮಾಡಿದ್ರಲ್ಲ ಹಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತ್ರಿ. ಹಂಗಂತೇಳಿ ನಾ ಹಾಲು ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಬ್ಯಾಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಹಿಂಗೆ ಹಾಲು ಹಾಕಿ ನೀವು ಏನಾದರೂ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತ್ರಿ. ಗ್ಯಾಸ್ ಹಚ್ಚೋಣ್ರಿ. ಇವಾಗ ನೋಡ್ರಿ ಗ್ಯಾಸ್ ಹಚ್ಚಿ ಇದಂತೂ ಕುದಿಸೋದೇನೋ ಬೇಡ ರೀ. ಸಕ್ರೆ ಪುಡಿ ಸ್ವಲ್ಪ ಕರಗಿದ್ರೆ ಸಾಕ್ರಿ ಅಷ್ಟ. ನೋಡ್ರಿ ಇವಾಗಂತೂ ಸಕ್ರೆ ಪುಡಿ ಅಂತೂ ಕರಗೈತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡೋಣ. ಗ್ಯಾಸ್ ಬಂದ್ ಮಾಡಿ 1-2 ನಿಮಿಷ ರೀ. ಇದಂತೂ ತಣ್ಣಗೈತ್ರಿ, ಇದೇನು ಬಿಸಿ ಇಲ್ಲ. ಇವಾಗ ಹಿಟ್ಟಂತೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದ್ರೆ ಶಂಕರಪಾಳಿಗೆ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಹಿಟ್ಟಂತೂ ಸಿಲ್ವರ್ ಬೇಸನ್ನಾಗ ತಗೊಂಡಿದ್ದೈತ್ರಿ. ಇವಾಗ ಇದ್ರೊಳಗೆ ನೋಡ್ರಿ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಇಲ್ಲಿ ನೋಡ್ರಿ ಹಿಂಗೆ ಮಿಕ್ಸ್ ಮಾಡೋಣ. ಆಮ್ಯಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಹಿಟ್ಟಂತೂ ಏಲಕ್ಕಿದ ವಾಸನೆ ಬರ್ಲಿಕ್ಕತ್ತೈತ್ರಿ, ಘಮ ಘಮ. ಇವಾಗ ಇದ್ರೊಳಗೆ ನೋಡ್ರಿ ತುಪ್ಪ ಹಾಕೋಣ. ಫ್ರೆಂಡ್ಸ್, ನಿಮ್ಮ ಮನ್ಯಾಗ ಏನಾದರೂ ತುಪ್ಪ ಇಲ್ಲಾಂದ್ರೆ ನೀವು ಡಾಲ್ಡಾನು ಯೂಸ್ ಮಾಡ್ಬೋದ್ರಿ. ಡಾಲ್ಡಾ ಅಂತೂ ಬಿಸಿ ಮಾಡಿ ಯೂಸ್ ಮಾಡ್ಬೋದು. ಮೊದಲಿಗೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಿಟ್ಟೊಳಗೆ ತುಪ್ಪ ಅಂತೂ ಚಲೋ ಮಿಕ್ಸ್ ಮಾಡಿದ್ದೈತ್ರಿ. ನೋಡ್ರಿ ಇವಾಗ ಇದ್ರೊಳಗೆ ಸಕ್ರೆ ಮತ್ತು ಹಾಲು ಇದ್ಮೇಲೆ ಮಿಕ್ಸ್ ಮಾಡಿದ್ವಲ್ರಿ, ಗ್ಯಾಸ್ನಾಗ ಸ್ವಲ್ಪ ಬಿಸಿ ಮಾಡಿದ್ವಲ್ಲ ಅದು ಇವಾಗ ಹಾಕ್ಬಿಡೋಣ್ರಿ. ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ್ರಿ. ಒಮ್ಮಿಕ್ಲನ್ ಜಾಸ್ತಿ ಹಾಕಿ ಮಾಡೋದು ಬೇಡ, ಯಾಕಂದ್ರೆ ಆಳಕ್ಕೆ ಆಗ್ಬಿಡ್ತೈತಲ್ಲ ಹಿಟ್ಟು. ಅದಕ್ಕೆ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಲು ಮತ್ತು ಸಕ್ರೆ ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೈತಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಹಿಟ್ಟು. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇವಾಗಂತೂ ದಸರಾ ಮತ್ತು ದೀಪಾವಳಿ ಬಂತಲ್ರಿ. ಮನ್ಯಾಗಂತೂ ಹಬ್ಬಕ್ಕೆ ಸ್ವೀಟ್ ಎಲ್ಲ ಮಾಡೋದಂತೂ ಭಾಳ ರೀ. ಫ್ರೆಂಡ್ಸ್, ನೀವು ಒಂದ್ಸರಿ
ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಈ ಥರದ ಶಂಕರಪಾಳಿ ಅಂತೂ ನೀವು ಒಂದ್ಸರಿ ತಪ್ಪದೇ ಟ್ರೈ ಮಾಡ್ರಿ. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ಅಂದ್ರೆ ಬಾಯಾಗಿಟ್ರೆ ಕರಗಬೇಕ್ರಿ ಅಂತ ಚಲೋ ಆಗ್ತೈತ್ರಿ ಶಂಕರಪಾಳಿ. ಯಾಕಂದ್ರೆ ನಾವು ಹಾಲು ಮತ್ತು ಸಕ್ಕರೆ ಒಂದು ಕರಗಿಸಿ ಮಾಡಾಕತ್ತೀವಲ್ರಿ, ಟೇಸ್ಟ್ನು ಭಾಳ ಚಲೋ ಇರ್ತೈತ್ರಿ. ನೀವು ಒಂದ್ಸರಿ ಮನ್ಯಾಗ ಟ್ರೈ ಮಾಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹಿಟ್ಟಂತೂ ನಾದ್ಕೊಂಡಿದ್ದೈತ್ರಿ. ಶಂಕರಪಾಳಿಗೆ ಹಿಟ್ಟಂತೂ ನಾದ್ಕೊಂಡಿದ್ದೈತಿ. ಈ ಥರ ನಾದ್ಕೋಬೇಕ್ರಿ, ಜಾಸ್ತಿ ಅಳಕ್ ಮಾಡಬಾರ್ದು. ಇಲ್ಲಿ ನೋಡ್ರಿ ಹಿಂಗೆ ನೀವು ನೋಡ್ತಿರ್ಬೋದು. ನೋಡ್ರಿ ಜಾಸ್ತಿ ಅಳಕ್ ಮಾಡಬಾರ್ದ್ರಿ, ಅಂದ್ರೆ ನೀರು ಮಾಡಬಾರ್ದ್ರಿ ಹಿಟ್ಟು. ನೋಡ್ರಿ ಹಿಂಗೆ ನಾದ್ಕೋಬೇಕ್ರಿ. ಹಿಟ್ಟಂತೂ ಸ್ವಲ್ಪ ಗಟ್ಟಿನ ಇರ್ಬೇಕು. ಯಾಕಂದ್ರೆ ಒಂದು 10 ನಿಮಿಷ ನಾವು ಹಿಂಗೆ ಬಿಡ್ತೀವಲ್ಲ, ಮುಚ್ಚಳ ಮುಚ್ಚಿ ಹಿಂಗೆ ಇಡ್ತೀವಲ್ಲ, ಆವಾಗ ಸ್ವಲ್ಪ ಆಳಕ್ಕಾದ್ರೂ ಆಗ್ಬೋದು, ಇಲ್ಲಕಂದ್ರೆ ಇಲ್ಲ. ಯಾಕಂದ್ರೆ ನಾವು ಗಟ್ಟಿ ಕಲಸ್ಕೊಂಡ್ರೆ ಏನಾಗ್ತೈತ್ರಿ, ಸ್ವಲ್ಪ ಆಳಕ್ಕಾದ್ರೆ ನಡಿತೈತ್ರಿ. ಫ್ರೆಂಡ್ಸ್ ಹಿಟ್ಟಿನಂತೂ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಿಂಗೆ ಬಿಡೋಣ್ರಿ. ಆಮ್ಯಾಗ ಶಂಕರಪಾಳಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ 10 ನಿಮಿಷ ಅಂತೂ ಆಗೈತ್ರಿ. ಹಿಟ್ಟಂತೂ ಮಿಕ್ಸ್ ಮಾಡಿಟ್ಟು ನೋಡ್ರಿ ಹಿಟ್ಟು ಹೆಂಗೈತಲ್ರಿ ಹಂಗೈತಿ. ಯಾಕಂದ್ರೆ ನಾವು ಇದ್ರೊಳಗೆ ತುಪ್ಪ ಹಾಕಿದ್ದೈತಲ್ರಿ, ತುಪ್ಪ ಹಾಲು ಸಕ್ರೆ ಹಾಕಿದ್ದೈತಲ್ಲ, ಹಂಗಂತೇಳಿ ಜಾಸ್ತಿ ಮೆತ್ತಗಂತೂ ಆಗಿಲ್ಲ ರೀ ಹಿಟ್ಟು. ನೋಡ್ರಿ ಹೆಂಗೈತಿ ಹಂಗೈತಿ ನೋಡ್ರಿ. ಹಿಟ್ಟು ತಗೊಂಡು ಲಟಿಸ್ಕೊಳ್ಳೋಣ್ರಿ. ಅಂದ್ರೆ ಜಾಸ್ತಿ ತೆಳು ಲಟಿಸ್ಕೋಬಾರ್ದ್ರಿ. ಹೆಂಗಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಮತ್ತೆ ಫ್ರೆಂಡ್ಸ್. ಇವಾಗ ಶಂಕರಪಾಳಿ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ. ನೋಡ್ರಿ ಹಿಟ್ಟಂತೂ ನಾ ಇಷ್ಟು ತಗೊಂಡಿದ್ದೈತಿ, ದಪ್ಪ ಉಂಡಿ ತಗೊಂಡಿದ್ದೈತಿ. ಇವಾಗ ಇದನ್ನ ಲಟಿಸ್ಕೋಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಹಿಟ್ಟಂತೂ ಅಳಕಿರೋದಿಲ್ಲ ರೀ, ಅಂದ್ರೆ ತೆಳು ಇರೋದಿಲ್ಲ. ಹಿಟ್ಟಂತೂ ಗಟ್ಟಿ ಇರ್ತೈತ್ರಿ. ಜಾಸ್ತಿ ತೆಳು ಲಟಿಸ್ಕೋಬಾರ್ದ್ರಿ, ಸ್ವಲ್ಪ ದಪ್ಪ ಇರ್ಬೇಕು. ಶಂಕರಪಾಳಿ ಆವಾಗ ಚಲೋ ಇರ್ತೈತ್ರಿ. ನೋಡ್ರಿ ಇಷ್ಟ ಆಗ್ತೈತಿ. ಹಿಟ್ಟಂತೂ ವೇಸ್ಟ್ ಆಗೋದಿಲ್ಲ ರೀ. ನೋಡ್ರಿ ಮೊದ್ಲಿಗೆ ತೋರಿಸ್ತೀನಿ ನೋಡ್ರಿ ಹೆಂಗಂತೇಳಿ. ನೋಡ್ರಿ ಒಂದು ಚಾಕು ತಗೊಂಡು ಎಜ್ಜಿನಾಗ ಕಟ್ ಮಾಡ್ಬೇಕ್ರಿ. ನೋಡ್ರಿ ಎಷ್ಟು ದಪ್ಪ ಇರ್ಬೇಕ್ರಿ, ಆವಾಗ ಶಂಕರಪಾಳಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತ್ರಿ. ಮತ್ತು ಅಷ್ಟ ಕ್ರಿಸ್ಪಿ ಇರ್ತೈತ್ರಿ, ಒಳಗಿಂದ ಸಾಫ್ಟ್ ಇರ್ತೈತ್ರಿ. ನೋಡ್ರಿ ಇಷ್ಟು ದಪ್ಪ ಇರ್ಬೇಕ್ರಿ. ಭಾಳ ತೆಳು ನೀವು ಲಟಿಸ್ಕೊಂಡ್ರಲ್ಲ ಅಷ್ಟೇನು ಸಾಫ್ಟ್ ಇರೋದಿಲ್ರಿ, ಪೂರ್ತಿ ಕ್ರಿಸ್ಪಿ ಆಗಿಬಿಡ್ತೈತ್ರಿ ಶಂಕರಪಾಳಿ ಅಂತೂ. ಯಾವ ಸೈಜ್ ಬೇಕಲ್ರಿ ಆ ಸೈಜ್ನಾಗ ನೀವು ಕಟ್ ಮಾಡ್ಕೋಬೋದು. ನೋಡ್ರಿ ನಿಮ್ಗೆ ಬೇಕಂದ್ರೆ ನೀವು ಹಿಂಗೆ ಸ್ಕ್ವೇರ್ ಇಲ್ದಂಗೆ ನೀವು ಡೈಮಂಡ್ ಶೇಪ್ನಾಗೂ ಕಟ್ ಮಾಡ್ಕೋಬೋದ್ರಿ. ಇಲ್ಲಿ ನೋಡ್ರಿ ಇಷ್ಟು ದಪ್ಪ ಇರ್ಬೇಕು. ಇವಾಗ ಇದನ್ನ ನೋಡ್ರಿ ಒಂದು ಪ್ಲೇಟ್ನಾಗ ಇಟ್ಟು ಬಿಡೋಣ. ಭಾಳ ಈಸಿ ಆಗ್ತೈತ್ರಿ. ಯಾಕಂದ್ರೆ ಇದು ಪ್ಲೇಟಿಗೆ ಒಂದಕ್ಕೊಂದೂ ಅಂಟ್ಕೊಳ್ಳೋದಿಲ್ಲ ರೀ, ಅಷ್ಟು ಚಲೋ ಇದು ಡಿವೈಡ್ ಆಗ್ತೈತ್ರಿ. ಯಾಕಂದ್ರೆ ನಮ್ಗೆ ಹಿಟ್ಟಂತೂ ಆಳಕ್ಕಾಗಿಲ್ಲಲ್ಲ, ಹಂಗಂತೇಳಿ ಒಂದಕ್ಕೊಂದೂ ಹತ್ತೋದಿಲ್ಲ ರೀ ಇದು. ಇವಾಗ ಎಲ್ಲಾನು ಹಿಂಗೆ ಕಟ್ ಮಾಡ್ಕೊಳ್ಳೋಣ್ರಿ. ಹಿಂಗೆ ಲಟಿಸ್ಕೊಂಡು ಪಾಳಿ ಎಲ್ಲ ಹಿಂಗೆ ಕಟ್ ಮಾಡ್ಕೊಳ್ಳೋಣ್ರಿ. ಎಲ್ಲ ಹಿಟ್ಟು ಲಟಿಸ್ಕೊಂಡು ಹಿಂಗೆ ಮಾಡ್ಕೊಳ್ಳೋಣ್ರಿ. ಇದಾದ ಮ್ಯಾಗ ಹೆಂಗೆ ಫ್ರೈ ಮಾಡ್ಕೊತಾರೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ರೀ. ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಶಂಕರಪಾಳಿ ಅಂತೂ ನಾವು ಲಟಿಸ್ಕೊಂಡಿದ್ದೈತ್ರಿ. ಹಿಟ್ಟಂತೂ ಶಂಕರಪಾಳಿಗೆ ಲಟಿಸ್ಕೊಂಡಿದ್ದೈತಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಇದನ್ನ ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್. ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ, ಆಮ್ಯಾಗ ಒಂದು ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಎಣ್ಣೆ ಹಾಕೋಣ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಎಣ್ಣೆ ಬಿಸಿ ಆಗೈತೆ ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡ್ರಿ. ನೋಡ್ರಿ ಹಿಟ್ಟು ಹಾಕಿದ ತಕ್ಷಣ ಗೊತ್ತಾಗ್ತೈತಿ ಎಣ್ಣೆ ಬಿಸಿ ಆಗೈತೆ ಇಲ್ಲ ಅಂತೇಳಿ. ನೋಡ್ರಿ ಹಿಟ್ಟಂತೂ ತೇಳಾಕತ್ತೈತಲ್ಲ, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ತೆಗೆದು ಬಿಡೋಣ ಫ್ರೆಂಡ್ಸ್. ನೀವು ಶಂಕರಪಾಳಿ ಮಾಡ್ಬೇಕಂದ್ರಲ್ಲ ಗ್ಯಾಸ್ ಫ್ಲೇಮ್ ಬಂದು ಮೀಡಿಯಂ ಇಡ್ರಿ, ಒಮ್ಮಿಕ್ಲೇನ ಹೈ ಇಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಹೈ ಇಟ್ರೆ ಏನಾಗ್ತೈತ್ರಿ, ಶಂಕರಪಾಳಿ ಅಂತೂ ಮ್ಯಾಗಿಂದ ಗೋಲ್ಡನ್ ಬ್ರೌನ್ ಆಗ್ತೈತ್ರಿ, ಒಳಗಿಂದಂತೂ ಹಸಿ ಹಂಗಿರ್ತೈತ್ರಿ. ಹಂಗಂತೇಳಿ ನೀವು ಮೀಡಿಯಂ ಫ್ಲೇಮ್ ಇಟ್ಟು ಶಂಕರಪಾಳಿ ಫ್ರೈ ಮಾಡ್ಕೋರಿ. ನೋಡ್ರಿ ನೋಡಿ ಹಾಕ್ರಿ. ಯಾಕಂದ್ರೆ ಎಣ್ಣೆ ಅಂತೂ ಬಿಸಿ ಐತ್ರಿ, ಕೈ ಸುಡ್ತೈತಿ. ಹಂಗಂತೇಳಿ ನೀವು ಹಿಂಗೂ ಹಾಕ್ಬೋದ್ರಿ. ಇಲ್ಲಿ ನೋಡ್ರಿ ಜರಡಿನಾಗ ಹಾಕಿನೂ ಹಾಕ್ಬೋದ್ರಿ. ಎರಡು ಆಪ್ಷನ್ನು ನಿಮ್ಗೆ ಹೇಳ್ಕೊಡ್ಲಿಕ್ಕತ್ತೀನಿ ನೋಡ್ರಿ. ಇಲ್ಲಿ ಕೈಲಿಂದ ಹಾಕಕ್ಕೆ ನಿಮ್ಗೆ ಹೆದರಿಕೆ ಅನ್ಸಿದ್ರಲ್ಲ, ಯಾಕಂದ್ರೆ ಎಣ್ಣೆ ಅಂತೂ ಬಿಸಿ ಇರ್ತೈತಲ್ರಿ. ರೂಢಿ ಇಲ್ದವ್ರು ಏನು ಮಾಡ್ರಿ, ನಿಮ್ಗೆ ಜರಡಿನಾಗ ಹಾಕ್ಕೊಂಡು ಹಿಂಗೆ ಹಾಕ್ಬೇಡ್ರಿ. ನೋಡ್ರಿ ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ ಶಂಕರಪಾಳಿ ಅಂತೂ ಫ್ರೈ ಮಾಡುವಾಗ. ನೀವು ಗೋಲ್ಡನ್ ಬ್ರೌನ್ ಬರ್ಬೇಕಂತೇಳಿ ಪೂರ್ತಿ ಕರ್ರಗೆ ಸುಡಾಕ್ ಹೋಗ್ಬೇಡ್ರಿ. ಮೀಡಿಯಂ ಫ್ಲೇಮ್ನಾಗ ಇಟ್ಟು ನೀವು ಫ್ರೈ ಮಾಡ್ಕೋಬೇಕ್ರಿ ಶಂಕರಪಾಳಿ ಅಂತೂ. ಯಾಕಂದ್ರೆ ನಿಮ್ಗೆ ಟೈಮ್ ಇಲ್ಲ ಅಂತೇಳಿ ನೀವು ಹೈ ಫ್ಲೇಮ್ನಾಗ ಇಟ್ಟು ಏನಾದರೂ ಫ್ರೈ ಮಾಡ್ಕೊಂಡ್ರಲ್ಲ, ಶಂಕರಪಾಳಿ ಅಂತೂ ಒಳಗಿಂದ ಹಿಟ್ಟಿಟ್ಟು ಹಂಗೆ ಇರ್ತೈತ್ರಿ, ಮ್ಯಾಗಿಂದ ಇಷ್ಟ ಗೋಲ್ಡನ್ ಬ್ರೌನ್ ಆಗ್ತೈತಿ. ಹಂಗಂತೇಳಿ ನೋಡ್ರಿ ಮೀಡಿಯಂ ಫ್ಲೇಮ್ ಇಲ್ಲಕಂದ್ರೆ ಲೋ ಫ್ಲೇಮ್ನಾಗ ಇಟ್ಟು ನಾವು ಫ್ರೈ ಮಾಡ್ಕೋಬೋದ್ರಿ ಫ್ರೆಂಡ್ಸ್. ಇದಂತೂ ಫ್ರೈ ಆಗೈತ್ರಿ. ಇವಾಗ ತೆಗೆದು ಬಿಡೋಣ್ರಿ ಇದು.
ನಾನು ಯಾವ ಮೆಥಡ್ನಾಗ ಹೇಳೇನನ್ರಿ ಹಂಗ ಫ್ರೈ ಮಾಡ್ರಿ ನೀವು. ಹಿಂಗ ಬಿಸ್ಕೆಟ್ ಬಂದಂಗೆ ಬರ್ತಾವ್ರಿ, ಅಂದ್ರೆ ಬೇಕ್ರಿನಾಗ ಏನ್ ಬಿಸ್ಕೆಟ್ ಕುಕೀಸ್ ಸಿಗ್ತಾವಲ್ರಿ ಹಂಗ ಇರ್ತಾವ್ರಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಶಂಕರಪಾಳಿ ಎಲ್ಲ ಹಿಂಗ ಫ್ರೈ ಮಾಡ್ಕೊಳ್ಳನ್ರಿ. ಲಾಸ್ಟಿಗೆ ನೋಡೋಣ್ರಿ ಹೆಂಗಾಗ್ಯಾವ ಅಂತೇಳಿ ಶಂಕರಪಾಳಿ. ಬರೀ ಮತ್ತೆ ಇದನ್ನ ತೆಗೆದು ಉಳಿದಿದ್ದೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಶಂಕರಪಾಳಿ. ಫ್ರೆಂಡ್ಸ್ ರೆಡಿ ಐತ್ರಿ ಶಂಕರಪಾಳಿ. ಈ ಶಂಕರಪಾಳಿ ಹೆಂಗೆ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಶಂಕರಪಾಳಿ ಅಂತೇಳಿ. ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.